ರೊಟ್ಟಿ ತಿಂದವ ಗಟ್ಟಿ ಎಂಬುದು ಉತ್ತರ ಕರ್ನಾಟಕದ ಜಾನಪದೀಯ ನಾಣ್ಣುಡಿ. ಈ ಮಾತು ಈಗ ಬರೀ ಗಾದೆಯಾಗಿ ಉಳಿದಿಲ್ಲ. ಸಮುದ್ರದಾಚೆಗಿನ ದೇಶಗಳಿಗೂ ತನ್ನ ರುಚಿಯ ಸಾರ ಸಾರಲು ಸಜ್ಜಾಗಿದೆ. ಕಲಬುರಗಿಯ ಕೆಂಪು ಮಣ್ಣಿನ ಬಿಸಿಲ ತಾಪದಲ್ಲಿ ಅರಳಿ ಗ್ರಾಮೀಣ ಮಹಿಳೆಯರ ಶ್ರಮದ ಬೆವರಿನಲ್ಲಿ ಅಚ್ಚೊತ್ತಿದ್ದ ಖಡಕ್ ಜೋಳದ ರೊಟ್ಟಿ ಈಗ ಅಮೆರಿಕ, ಯುಕೆ ಮತ್ತು ಆಸ್ಟ್ರೇಲಿಯಾದಲ್ಲಿ ಡೈನಿಂಗ್ ಟೇಬಲ್ ಅಲಂಕರಿಸಲು ಸನ್ನದ್ಧವಾಗಿದೆ. ಇದು ಕೇವಲ ಆಹಾರ ಪದಾರ್ಥದ ಯಶಸ್ಸಲ್ಲ. ಅಜ್ಜಿ, ಹಿಂದಿನ ಕಾಲದಲ್ಲಿ ಸಜ್ಜೆ ರೊಟ್ಟಿಯನ್ನೇ ಯಾಕೆ ಹೆಚ್ಚು ತಿಂತಿದ್ರು? ಯಾಕಂದ್ರೆ ಸಜ್ಜೆ ಸುಲಭವಾಗಿ ಬೆಳೆಯುವ ಧಾನ್ಯವಾಗಿತ್ತು. ಅದಕ್ಕೆ ಮತ್ತು ಹೌದ್ ಕಣೆ, ಇನ್ನಷ್ಟು ಇಂತಹ ಫುಡ್ ಫ್ಯಾಕ್ಟ್ಸ್ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಏನಂತ ಕೇಳಿದ್ರೆ 100 ಜನ ಖಡಕ್ ರೊಟ್ಟಿ ಪುಂಡೆ ಪಲ್ಯ ಖಾರ ಅಂತ ಹಿಂಗೆ ಕಾಮೆಂಟ್ ಹಾಕ್ತಾರ ನೋಡಿ. ಕರೆಕ್ಟ್ ಅಲ್ಲ? ಅಷ್ಟಿಷ್ಟ ನಮಗ್ ಖಡಕ್ ರೊಟ್ಟಿ ಅಂದ್ರೆ. ಅದ್ರಾಗ ಅವ್ರ ಬಲ್ಲಿ ಪ್ಯೂರ್ ಬಿಳಿ ಜೋಳದಿಂದ ರೊಟ್ಟಿನ ರೆಡಿ ಮಾಡ್ತಾರ ನೋಡಿ. ಬ್ಯಾರೆ ಕಡೆ ನೋಡ್ತಿರ್ತೀವಿ ಅರ್ಧ ಅಕ್ಕಿ ಅರ್ಧ ಜೋಳ ಮಿಕ್ಸ್ ಮಾಡಿ ಪೇಪರ್ ರೊಟ್ಟಿನ ಮಾಡ್ತಿರ್ತಾರ. ಆದ್ರೆ ಇವ್ರ ಹಂಗಲ್ಲ, ಪ್ಯೂರ್ ಬಿಳಿ ಜೋಳದಿಂದ ಸೌದೆ ಒಲೆಗ ಕಟ್ಟಿಗೆಯಿಂದ ಬೆಂಕಿ ಹಚ್ಚಿ ಚಿತ್ತು ಪತ್ತೆ ಖಡಕ್ ರೊಟ್ಟಿ ಮಾಡಿ ಕೊಡ್ತಾರ. ಈ ಸೌದೆ ಒಲೆಗ ರೊಟ್ಟಿ ಮಾಡೋದ್ರಿಂದ ಟೇಸ್ಟ್ ಬಿ ಮಸ್ತ್ ಇರ್ತದ, ನಿಮ್ಮ ಆರೋಗ್ಯ ಬಿ ಚಲೋ ಇರ್ತದ. ಹಂಗೆ ಇವ್ರ ಬಲ್ಲಿ ಸಿಗೋ ರೊಟ್ಟಿ ಡಬಲ್ ರೋಸ್ಟ್ ಇರ್ತದ. ಅಷ್ಟೇ ಅಲ್ಲ, ಡಾಬಾ, ಹೋಟೆಲ್, ಖಾನಾವಳಿ, ಮದ್ವಿ, ಜಾತ್ರೆ ಏನನ್ನಿರ್ಲಿ, ಜಸ್ಟ್ ಇವ್ರಿಗೆ ಒಂದು ಫೋನ್ ನೋಡ್ರಿ, ನಿಮಗೆ ಎಷ್ಟು ರೊಟ್ಟಿ ಬೇಕೋ ಅಷ್ಟು ರೊಟ್ಟಿನ ರೆಡಿ ಮಾಡಿ ಪಾರ್ಸಲ್ ಮಾಡಿ ಕಳಿಸ್ತಾರ. ಅಷ್ಟೇ ಅಲ್ಲ, ನಿಮಗ್ ಬೇಕಾದವರು ಬ್ಯಾರೆ ಊರಾಗ ಏನಾನ ಓದಾಕತ್ತಿದ್ರೆ ಅವ್ರಿಗ್ ಬಿ ಈ ಖಡಕ್ ರೊಟ್ಟಿ ಬೇಕಂದ್ರೆ ಫುಲ್ ನೀಟಾಗಿ ಪ್ಯಾಕಿಂಗ್ ಮಾಡಿ ಪಾರ್ಸಲ್ ಮಾಡಿ ಕಳಿಸ್ತಾರ. ಬರೀ ನಮ್ ರೈತ ಉತ್ತರ ಕರ್ನಾಟಕ ಅಂದ್ರೆ ಬಿಸಿಲ್ನಾಡ. ಈ ಬಿಸಿಲ್ನಾಡಿನೊಳಗೆ ಈ ಕಾಲದಾಗ ಮದುವೆಗಳು ಭಾಳ. ಈ ಮದುವೆ ಒಳಗೆ ಏನು ಅಡುಗೆ ಮಾಡಿಸಿರ್ತಾರೆ ಇವ್ರು ತಿನ್ನೋದಂತಂದ್ರೆ ದೊಡ್ಡ ಅವನವನ್ನ ಹೈರಾಣ ಕತ್ತೀರಿ. ಯಾಕಪ್ಪ ಅಂತಂದ್ರೆ ಎಲ್ಲಾನು ಬಿಸಿ ಬಿಸಿನೇ ಇರ್ತಾವ್ರಿ. ಅವನವನ್ ಚಪಾತಿಯಿಂದ ಹಿಡಿದು ಬಿಸಿ ಅನ್ನ ಸಾಂಬಾರು ತಿನ್ಬೇಕಾದ್ರೆ